ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ವಿಶೇಷವಾದ ಒಂದು ಕ್ಯಾಲೆಂಡರ್ ಅನ್ನ ತೋರಿಸ್ತೀನಿ. ಯಾಕಂದ್ರೆ ಕ್ಯಾಲೆಂಡರ್ ಅಂದ ತಕ್ಷಣ ನಮಗೆ ಹೆಚ್ಚಾಗಿ ರಾಷ್ಟ್ರೀಯ ಹಬ್ಬಗಳು ಅಥವಾ ರಾಜ್ಯದ ಕೆಲವೊಂದು ಹಬ್ಬಗಳು, ಹಿಂದೂ ಧಾರ್ಮಿಕ ಹಬ್ಬಗಳ ಬಗ್ಗೆ ಒಂದು ಸ್ವಲ್ಪ ವಿವರಣೆಗಳಿರ್ತದೆ. ಹೆಚ್ಚಿನ ಎಲ್ಲ ಕ್ಯಾಲೆಂಡರ್ಗಳಲ್ಲೂ ಕೂಡ ಅದೇ ತರ ಇರುತ್ತೆ. ಆದ್ರೆ ನನ್ನ ಹತ್ರ ಒಂದು ಕ್ಯಾಲೆಂಡರ್ ಇದೆ. ಆ ಕ್ಯಾಲೆಂಡರ್ ತುಂಬಾ ವಿಶೇಷವಾಗಿದೆ. ಆದ್ರೆ ಈ ಕ್ಯಾಲೆಂಡರ್ ಮಾಡಿಸೋದು ಯಾರು ಅಂತ ಹೇಳಿದ್ರೆ MGM ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ. ಅದು ಭಟ್ಕಳದ ಒಂದು ಪ್ರಸಿದ್ಧವಾದಂತ ಹಣಕಾಸು ಸಂಸ್ಥೆ. ಹಾಗೂ ಇದು ಭಟ್ಕಳದ ಒಬ್ಬ ಉದ್ಯಮಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತ ಸಂಸ್ಥೆ. ಮತ್ತು ಅವರ ಹೆಸರು ನಿಮ್ಗೆಲ್ರಿಗೂ ಗೊತ್ತಿದೆ, ಅತ್ಯಂತ ಚಿರಪರಿಚಿತರು ಕೂಡ ಹೌದವರು, ಈರಪ್ಪ ನಾಯ್ಕ ಗರ್ಡಿಕರ್ ಅಂತ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಆ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ ಮತ್ತು ತುಂಬಾ ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದೆ. ಈಗ ಸದ್ಯಕ್ಕೆ ನಾನು ಈ ಕ್ಯಾಲೆಂಡರ್ ಅನ್ನ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಏನು ವಿಶೇಷ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಇದು ನಮ್ಮೂರವರು ಎಲ್ಲರೂ ನೋಡ್ಬೇಕಾದಂತ ವಿಡಿಯೋ. ಯಾಕಂದ್ರೆ ಒಂದು ಒಳ್ಳೆ ಇನಿಷಿಯೇಟ್ ಅಂತಾನು ಕೂಡ ಹೇಳ್ಬೋದು. ಹಾಗಾದ್ರೆ ಕುತೂಹಲ ಖಂಡಿತವಾಗೂ ನಿಮ್ಗೆ ಇದ್ದೇ ಇರುತ್ತೆ. ಆ ಕುತೂಹಲಕ್ಕೆ ಉತ್ತರ ನಾನು ಕೊಡ್ತೀನಿ, ಬನ್ನಿ ನೋಡಿ. ಈಗ ಕ್ಯಾಲೆಂಡರ್ ಅನ್ನು ನಾನು ಒಂದ್ ಕಡೆ ಇಟ್ಕೊಂಡಿದ್ದೀನಿ. ಕರೆಕ್ಟ್ ಆಗಿ ಏನೆಲ್ಲ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. MGM ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಕ್ಯಾಲೆಂಡರ್. ನಮ್ಮ ಲೋಕಲ್ ಹಬ್ಬಗಳ ಬಗ್ಗೆ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಲೈಕ್ ಯಾವುದೇ ಕ್ಯಾಲೆಂಡರ್ ನೋಡಿದಾಗ ನಮ್ಗೆ ರಾಜ್ಯದ ಮತ್ತು ರಾಷ್ಟ್ರ ಲೆವೆಲ್ ಅಲ್ಲಿ ಯಾವ್ದಾವ್ದು ಮುಖ್ಯವಾದ ಹಬ್ಬಗಳಿರುತ್ತೆ ಆ ಹಬ್ಬಗಳ ಬಗ್ಗೆ ಇರುತ್ತೆ. ಆದ್ರೆ ಲೋಕಲ್ ಏನ್ ಹಬ್ಬ ಇರುತ್ತೆ ಆ ಹಬ್ಬದ ಬಗ್ಗೆ ಎಲ್ಲೂ ನಮ್ಗೆ ಮಾಹಿತಿ ಸಿಗಲ್ಲ. ಬಟ್ ಈಗ ನೀವು MGM ಕ್ಯಾಲೆಂಡರ್ ತಗೊಂಡ್ರೆ ನಿಮ್ಗೆ ಈ ಹಬ್ಬದ ಬಗ್ಗೆ ಸಂಪೂರ್ಣವಾದಂತ ಲೋಕಲ್ ಹಬ್ಬ, ಭಟ್ಕಳದಲ್ಲಿ ನಡೆಯುವಂತ ಹಬ್ಬದ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಈಗ ಸದ್ಯಕ್ಕೆ ಜನವರಿಯಲ್ಲಿ ನಿಮ್ಗೆ ಮುರುಡೇಶ್ವರದ ಜಾತ್ರೆ ಬರುತ್ತೆ. ಇಲ್ಲಿ ಮುರುಡೇಶ್ವರ ಜಾತ್ರೆ 19ಗಿದೆ. ಅನಂತರ ನಿಮ್ಗೆ ಕೋಕ್ತಿ ಜಾತ್ರೆ, ಇದೆಲ್ಲ ಸುಪ್ರಸಿದ್ಧವಾದಂತ ಜಾತ್ರೆಗಳು. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ 17ನೇ ತಾರೀಕು ಇರೋದು ಇದು. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಾವ್ಯಾವ್ದೋ ಕಾರಣಕ್ಕೆ ಅದನ್ನ ಮರಿತೀವಿ. ಅಂದ್ರೆ ಕ್ಯಾಲೆಂಡರು ಇರಲ್ಲ, ಅದ್ರ ಬಗ್ಗೆ ನಮ್ಗೆ ಏನಾದ್ರು ಒಂದು ಮಾಹಿತಿ ಸಿಗೋ ಕ್ಯಾಲೆಂಡರಲ್ಲೂ ಅದು ಇರಲ್ಲ. ಆ ಸಲುವಾಗಿ ನಾವು ಮರಿತೀವಿ. ನೋಡಿ, ನಿಮ್ಗೆ ಇಲ್ಲಿ ಹೆಬಳೆ ಶೇಡ್ಬರಿ ಜಾತ್ರೆ, ಇಂತ ಹಲವಾರು ಜಾತ್ರೆಗಳು ನಮ್ಮ ಭಟ್ಕಳದಾದ್ಯಂತ ನಡೆಯುತ್ತೆ. ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸುವಾಗ ಮೊದಲೇ ಒಂದು ನಿಗದಿ ಮಾಡ್ಕೊಳ್ಳೋಕಾಗತ್ತೆ. ಈಗ ನೋಡಿ, ಸೋಡಿಗೆದ್ದಿ ಮಹಾಸತಿ ದೇವಿ ಜಾತ್ರೆ, ಇದು ಅಂತೂ ಅತ್ಯಂತ ಸುಪ್ರಸಿದ್ಧವಾದಂತ ಹಬ್ಬ. ಒಂದು ವಾರ ಅಥವಾ 9 ದಿನ ಅಂತ ಅನ್ಕೋತೀವಿ. 9 ದಿನಗಳ ಕಾಲ ಈ ಒಂದು ಹಬ್ಬ ಜಾತ್ರೆ ನಡೆಯುತ್ತೆ. ಅತ್ಯಂತ ಶಕ್ತಿ ಕ್ಷೇತ್ರವೂ ಆಗಿರುವಂತ ಜಾಗ ಅದು, ಮಹಾಸತಿಯ ಕ್ಷೇತ್ರ. ತುಂಬಾ ದೂರದಿಂದ, ಅಂದ್ರೆ ಬರೀ ಭಟ್ಕಳ ಮಾತ್ರ ಅಲ್ಲ, ತುಂಬಾ ದೂರದವರು ಕೂಡ ಈ ಒಂದು ಜಾತ್ರೆಗಂತ ಬರ್ತಾರೆ. ಸೊ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ನಮ್ಗೆ, ನಮ್ಮ ಭಟ್ಕಳದವ್ರಿಗೆ ಇದೊಂದು ನಡೀತಾ ಅನ್ನೋದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲ್ಲ. ಪೂರ್ವಭಾವಿಯಾಗಿ ನಮ್ಗೆ ಜನವರಿ ನೋಡಿದ ತಕ್ಷಣ ಈ ತಿಂಗಳಲ್ಲಿ ಇಂಥ ಒಂದು ಹಬ್ಬ ಇದೆ, ನಾವು ತಯಾರಿ ಮಾಡ್ಕೋಬೇಕು, ನಾವು ಹೋಗ್ಬೇಕು, ಇದೆಲ್ಲ ಬರುತ್ತೆ. ಅನಂತರ ಆ ಜಾತ್ರೆಯು ಕೂಡ ಈ ಕಾರಣಕ್ಕಾಗಿ ಜನಗಳು ಜಾಸ್ತಿ ಹೋಗೋ ಹಾಗಾಗುತ್ತೆ. ಯಾವುದೇ ಒಂದು ಜಾತ್ರೆ ಆಗ್ಲಿ ಬರೀ ಅವ್ರ ಕಮಿಟಿಯವರು ಅಥವಾ ಅವರು ಒಳ್ಳೇದಾಗ್ಲಿ ಅಥವಾ ಅವರಷ್ಟೇ ಜನ ಸೇರ್ಕೊ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡು ಮಾಡಿರಲ್ಲ. ಕಂಪ್ಲೀಟ್ ಆಗಿ ಎಲ್ಲರೂ ಭಾಗವಹಿಸ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ನೋಡಿ, ಇದು ಆಸರಕೆರೆ, ನಮ್ಮ ಭಟ್ಕಳದ ಆಸರಕೆರೆ ದೇವಸ್ಥಾನದಲ್ಲಿ ನಡೆಯುವಂತ ಒಂದು ಉತ್ಸವ. ಈ ಉತ್ಸವದ ಬಗ್ಗೆ ಇದೆ, 4ನೇ ತಾರೀಕು ಬರುತ್ತೆ. ಅಂದ್ರೆ ಫೆಬ್ರವರಿ 4ಕ್ಕೆ ಉತ್ಸವ ಬರುತ್ತೆ. ಅದ್ರ ಬಗ್ಗೆನೂ ಮಾಹಿತಿ ಇದೆ ನಿಮ್ಗೆ. ಅನಂತರ ನಿಮ್ಗೆ ಕಟ್ಟೆವೀರ ದೇವಸ್ಥಾನ, ಇದು ಹಾಗೆ, ಇದು ಮತ್ತು ಕೋಟೆ ಶ್ರೀ ವೀರಾಂಜನೇಯ ಹೊಗೆವಡ್ಡಿ ಜಾತ್ರೆ ಆರಂಭ 6ನೇ ತಾರೀಕಿಗೆ ಇದೆ. ಕಟ್ಟೆವೀರ ದೇವಸ್ಥಾನ ಉತ್ಸವ, ಮುಟ್ಟಳ್ಳಿಯ ದೇವಸ್ಥಾನ, ನಿಮ್ಗೆ ವೀರಾಂಜನೇಯ ಟೆಂಪಲ್, ಒಂದು ಸುಪ್ರಸಿದ್ಧವಾದಂತ ಒಂದು ದೇವಸ್ಥಾನ. ಇದು ಸಾಗರ್ ಕಡೆ ಬಿದ್ರೂ ಕೂಡ, ಶಿವಮೊಗ್ಗ ಜಿಲ್ಲೆಗೆ ಬಿದ್ರೂ ಕೂಡ ಅದರ ಉಸ್ತುವಾರಿ ಆಗ್ಲಿ ಅಥವಾ ಅದರ ಧರ್ಮದರ್ಶಿಗಳು ಭಟ್ಕಳದವರೇ ಆಗಿರ್ತಾರೆ. ಸೊ ಆ ಕಾರಣಕ್ಕಾಗಿ ಇದು ವಿಶೇಷ ಅಂತ ಅನ್ಸುತ್ತೆ. ಅದಕ್ಕೂ ಹೆಚ್ಚಾಗಿ ನೋಡಿ, ಇಲ್ಲಿ ನಿಮ್ಗೆ ಮಾರಿ ಜಾತ್ರೆ ಯಾವಾಗ ಅಂತ ಒಂದು ಪ್ರಶ್ನೆ ಬಂದ್ರೆ 8ನೇ ತಾರೀಕು ಬರುತ್ತೆ. 8ನೇ ತಾರೀಕಿದೆ. ಅದು ಮಾರ್ಚ್ 8ಕ್ಕೆ ನಾಗಮಾಸ್ತಿ ದೇವಸ್ಥಾನ, ಬಂದ ರಸ್ತೆಯಲ್ಲಿ ನಾಗಮಾಸ್ತಿ ದೇವಸ್ಥಾನ ಅಂತ ಇದೆ. ಒಂದು ಚಿಕ್ಕ ಮೈನ್ಯೂಟ್ ಆದ ವಿಚಾರಗಳು ಕೂಡ, ಅಂದ್ರೆ ಹಬ್ಬಗಳು ಅಥವಾ ಉತ್ಸವ ಜಾತ್ರೆ, ಇದ್ರ ಬಗ್ಗೆ ಕೂಡ ಅವರು ಅದನ್ನ ಅಧ್ಯಯನ ಮಾಡಿ ಅದನ್ನ ಒಂದು ಕ್ಯಾಲೆಂಡರ್ ಅಲ್ಲಿ ಕಟ್ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವ್ರಿಗೊಂದು ಅಭಿನಂದನೆ ಅಂತೂ ಸಲ್ಲಿಸಲೇಬೇಕು. ತುಂಬಾ ಖುಷಿ ಆಗುತ್ತೆ ಈ ಕ್ಯಾಲೆಂಡರ್ ನೋಡಿದಾಗ. ಪ್ರತಿ ಒಂದು ಮಂತ್ ಅಲ್ಲಿ ಬರುವಂತ ಎಲ್ಲ ಹಬ್ಬಗಳ ಬಗ್ಗೆ ಒಂದಷ್ಟು ಚಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸುದ್ದಿ ಒಂದಷ್ಟು ಜನ ನೋಡ್ಲಿ ಅಂತಾನು ಕೂಡ ಅನ್ನಿಸ್ತು. ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ನಾವು MGM ಸಂಸ್ಥೆಯಿಂದ ಈ ಸಾಲಿನಲ್ಲಿ ಒಂದು ಕ್ಯಾಲೆಂಡರ್ ಪ್ರತಿ ವರ್ಷದಂತೆ ನಾವು 10 ವರ್ಷ ಆಯ್ತು ನಮ್ಮ ಸಂಸ್ಥೆಯಾಗಿ ಕ್ಯಾಲೆಂಡರ್ ಪ್ರಿಂಟ್ ಮಾಡ್ತಾ ಇದ್ದೇವೆ.
ತಾಲೂಕಿ ಮಾಡಿದಾಗ ನಾವು ಅದಲ್ಲಿ ನೋಡಿದಾಗ ಅವರು ಪ್ರಿಂಟ್ ಮಾಡಿ ಕೊಟ್ಟಾಗ ಏನು ಬೇರೆ ಬೇರೆ ತಾಲೂಕಿನ ವಿಷಯ ಇರ್ತಿತ್ತು. ಭಟ್ಕಳದಲ್ಲಿ ಯಾವ ಹಬ್ಬ ಅದು ಯಾರು ಗೊತ್ತಾಗಿರೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ. ಅದನ್ನು ಮನಗೊಂಡು ನಾವು ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿ ಹೇಳಿ ಈ ನಮ್ಮ ಗ್ರಾಮದಲ್ಲಿ ಯಾವ ಜಾತ್ರೆ ಆಗ್ತದೆ, ಎಲ್ಲೆಲ್ಲಿ ಉತ್ಸವ ಆಗ್ತದೆ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಸಾಧ್ಯವಾದಷ್ಟು ಅವ್ರು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ನಮಗೆ ಸಾರ್ವಜನಿಕ ವಿಷಯ ಗೊತ್ತಿಲ್ಲ, ನಮ್ಮ ಸಂಸ್ಥೆಗೆ ಗೊತ್ತಿದ್ದರಿಂದ ಈಗ ಸಾರ್ವಜನಿಕ ಸುದ್ದಿ ಆಗಲಿ ಅಂತ ನಾವು ವಾಹಿನಿ ಮೂಲಕ ತಮ್ಮ ಗಮನಕ್ಕೆ ಬರಲಿ ಅಂತ ವಾಹಿನಿಯವರ ಮೂಲಕ ನಾವು ಈ ಸುದ್ದಿಯನ್ನು ಮುಟ್ಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ MGM ಕ್ಯಾಲೆಂಡರ್ ಕುರಿತಾದಂತ ಒಂದು ಒಳ್ಳೆ ಮಾಹಿತಿ ನಿಮ್ಗೆ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಆದಷ್ಟು MGM ಕ್ಯಾಲೆಂಡರ್ ಅನ್ನ ನೀವು ಮನೆಯಲ್ಲಿ ಬೇರೆ ಯಾವ್ದಾದ್ರು ಕ್ಯಾಲೆಂಡರ್ ಬೇಕಂದ್ರೆ ಇಟ್ಕೊಳ್ಳಿ, ಜೊತೆಗೆ ಒಂದು MGM ಕ್ಯಾಲೆಂಡರ್ ಕೂಡ ನೀವು ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿ. ಆ ಮೂಲಕ ನಿಮ್ಗೆ ಭಟ್ಕಳದಲ್ಲಿ ನಡೆಯುವಂತ ಪ್ರತಿ ಹಬ್ಬದ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಆಗ ಆ ಹಬ್ಬವನ್ನ ಮಿಸ್ ಮಾಡ್ಕೊಳ್ಳುವಂತ ಪ್ರಮೇಯವೇ ಇರಲ್ಲ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.